ನಮಸ್ಕಾರ ವೀಕ್ಷಕರೇ. ನಿಮ್ಮ ಸುತ್ತಲೂ ಯಾರಾದರೂ ಇರುತ್ತಾರೆ, ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಎಲ್ಲವನ್ನು ಗಮನಿಸುತ್ತಾರೆ ಅಂತ ನಿಮಗೆ ಅನ್ನಿಸುತ್ತಾ? ನೀವು ಏನೂ ಹೇಳದೇ ಇದ್ದರೂ ನಿಮ್ಮ ಮನಸ್ಸಿನ ಸ್ಥಿತಿ ಅವರಿಗೆ ಗೊತ್ತಾಗುತ್ತದೆ. ಅವರು ಯಾರು ಗೊತ್ತಾ? ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಕನ್ಯಾ ರಾಶಿಯವರಾಗಿರುತ್ತಾರೆ. ಅವರು ಮೌನವಾಗಿರುವುದು ಯಾಕೆ? ಅವರು ಹೇಗೆ ಎಲ್ಲವನ್ನೂ ಗಮನಿಸುತ್ತಾರೆ? ಅವರ ಮೈಂಡ್ ಯಾಕೆ ಯಾವಾಗಲೂ ಓವರ್ ಥಿಂಕಿಂಗ್ ಮಾಡುತ್ತಿರುತ್ತದೆ? ಇವೆಲ್ಲದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಅದನ್ನು ತಿಳಿದುಕೊಳ್ಳೋಕೆ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಕನ್ಯಾ ರಾಶಿಯವರನ್ನು ನೀವು ಗಮನಿಸಿದ್ದರೆ ಒಂದು ವಿಶೇಷ ಗುಣ ಖಂಡಿತ ಕಾಣುತ್ತದೆ. ಅವರು ತುಂಬ ಮೌನವಾಗಿರುತ್ತಾರೆ, ಆದರೆ ಆ ಮೌನವನ್ನು ಹಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರಿಗೆ ಮಾತಾಡಲು ಬಾರದೆ ಅಥವಾ ಇವರು ಇಂಟ್ರೋವರ್ಟ್ ಆಗಿರಬಹುದೇ ಎಂದು ಭಾವಿಸುತ್ತಾರೆ. ಆದರೆ ನಿಜ ಏನೆಂದರೆ ಕನ್ಯಾ ರಾಶಿಯವರ ಮೌನವು ದುರ್ಬಲತೆಯಲ್ಲ, ಅದು ಅವರ ಅತ್ಯಂತ ದೊಡ್ಡ ಶಕ್ತಿ. ಅವರು ಮಾತನಾಡುವುದಕ್ಕಿಂತ ಹೆಚ್ಚು ಗಮನಿಸುತ್ತಾರೆ, ಕೇಳುವುದಕ್ಕಿಂತ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಮನಸ್ಸು ಸದಾ ಕೆಲಸ ಮಾಡುತ್ತಿರುತ್ತದೆ. ಪ್ರತಿಯೊಂದು ಮಾತು, ಪ್ರತಿಯೊಂದು ವರ್ತನೆ, ಪ್ರತಿಯೊಂದು ಸಣ್ಣ ಬದಲಾವಣೆ ಕೂಡ ಅವರ ಗಮನಕ್ಕೆ ಬರುತ್ತದೆ. ಕನ್ಯಾ ರಾಶಿಯವರು ಯಾವಾಗಲೂ ತಕ್ಷಣ ಪ್ರತಿಕ್ರಿಯೆ ನೀಡುವುದಿಲ್ಲ. ಯಾರಾದರೂ ಏನಾದರೂ ಹೇಳಿದರೆ ಅವರು ಕೂಡಲೇ ಉತ್ತರ ಕೊಡುವುದಿಲ್ಲ. ಮೊದಲು ಆ ಮಾತಿನ ಅರ್ಥ ಏನು, ಅದರ ಹಿಂದೆ ಇರುವ ಉದ್ದೇಶ ಏನು ಎಂಬುದನ್ನು ಆಳವಾಗಿ ಯೋಚಿಸುತ್ತಾರೆ. ಇದೇ ಕಾರಣಕ್ಕೆ ಅವರು ಸ್ವಲ್ಪ ಮೌನವಾಗಿರುವಂತೆ ಕಾಣುತ್ತಾರೆ, ಆದರೆ ಅವರ ಒಳಗಿನ ಚಿಂತನೆ ಪ್ರಕ್ರಿಯೆ ಬಹಳ ವೇಗವಾಗಿ ನಡೆಯುತ್ತಿರುತ್ತದೆ. ಅವರು ಮಾತನಾಡದೇ ಇದ್ದರೂ ಅವರ ಮೆದುಳು ನಿರಂತರವಾಗಿ ವಿಶ್ಲೇಷಣೆ ಮಾಡುತ್ತಿರುತ್ತದೆ. ಅವರ ಅಬ್ಸರ್ವೇಷನ್ ಪವರ್ ಬಗ್ಗೆ ಹೇಳುವುದಾದರೆ ಅದು ಸಾಮಾನ್ಯವಲ್ಲ. ನೀವು ನಿಮ್ಮ ಸಮಸ್ಯೆಯನ್ನು ಹೇಳದೇ ಇದ್ದರೂ ನಿಮ್ಮ ಮುಖದ ಭಾವನೆಗಳಿಂದಲೇ ಅವರು ಏನೂ ಸರಿಯಿಲ್ಲ ಎಂದು ಗುರುತಿಸಬಹುದು. ನೀವು ಯಾವಾಗ ಸಂತೋಷದಲ್ಲಿದ್ದೀರೋ, ಯಾವಾಗ ಬೇಸರದಲ್ಲಿದ್ದೀರೋ, ಯಾವಾಗ ಕೋಪದಲ್ಲಿದ್ದೀರೋ, ಇವೆಲ್ಲವನ್ನು ಅವರು ಸುಲಭವಾಗಿ ಗಮನಿಸುತ್ತಾರೆ. ಇದು ಕೇವಲ ಕಣ್ಣುಗಳಿಂದ ನೋಡುವುದಲ್ಲ, ಅದು ಮನಸ್ಸಿನಿಂದ ಓದುವುದು. ಅವರು ಜನರ ಮಾತಿನ ಮೇಲೆ ಮಾತ್ರ ಅವಲಂಬಿಸಿಕೊಳ್ಳುವುದಿಲ್ಲ. ಅವರ ವರ್ತನೆ, ಧ್ವನಿ, ಚಲನೆ ಇವೆಲ್ಲವನ್ನು ಒಟ್ಟಿಗೆ ನೋಡಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇದೇ ಗುಣ ಕೆಲವೊಮ್ಮೆ ಅವರಿಗೆ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಯಾಕೆಂದರೆ ಅವರು ಹೆಚ್ಚು ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಒಂದು ಸಣ್ಣ ಘಟನೆ ನಡೆದರೂ ಅದನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ನೆನಪಿಸಿಕೊಂಡು ವಿಶ್ಲೇಷಣೆ ಮಾಡುತ್ತಾರೆ. ನಾನು ಹೀಗೆ ಹೇಳಬಾರದಿದ್ದೆ, ಅಥವಾ ಅವರು ಹೀಗೆ ಯಾಕೆ ವರ್ತಿಸಿದರು ಎಂಬ ಪ್ರಶ್ನೆಗಳು ಅವರ ಮನಸ್ಸನ್ನು ಬಿಡುವುದಿಲ್ಲ. ಈ ಓವರ್ ಥಿಂಕಿಂಗ್ ಅವರ ಶಾಂತ ಮನಸ್ಸನ್ನು ಕೆಲವೊಮ್ಮೆ ಅಶಾಂತಗೊಳಿಸುತ್ತದೆ. ಕೆಲವೊಮ್ಮೆ ಅವರು ತಮ್ಮದೇ ಯೋಚನೆಗಳಲ್ಲಿ ಸಿಲುಕಿಕೊಂಡು ಸ್ಟ್ರೆಸ್ ಅನುಭವಿಸುತ್ತಾರೆ. ಇದರ ಹಿಂದೆ ಇರುವ ಪ್ರಮುಖ ಕಾರಣ ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹದ ಪ್ರಭಾವ. ಬುಧ ಗ್ರಹವನ್ನು ಬುದ್ಧಿ, ಸಂವಹನ ಮತ್ತು ವಿಶ್ಲೇಷಣೆಯ ಗ್ರಹ ಎಂದು ಕರೆಯುತ್ತಾರೆ. ಇದೇ ಕಾರಣಕ್ಕೆ ಕನ್ಯಾ ರಾಶಿಯವರು ತುಂಬ ಶಾರ್ಪ್ ಥಿಂಕರ್ಸ್ ಆಗಿರುತ್ತಾರೆ. ಅವರು ವಿಷಯಗಳನ್ನು ತುಂಬ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಆದರೆ ಇದೇ ಗುಣ ಅವರಿಗೆ ಹೆಚ್ಚು ಯೋಚಿಸುವ ಸ್ವಭಾವವನ್ನು ಕೊಡುತ್ತದೆ. ಒಂದು ವಿಷಯವನ್ನು ಸರಳವಾಗಿ ಬಿಟ್ಟು ಬಿಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಾರೆ. ಸಾಮಾಜಿಕ ಜೀವನದಲ್ಲಿಯೂ ಕನ್ಯಾ ರಾಶಿಯವರು ಸ್ವಲ್ಪ ವಿಭಿನ್ನರಾಗಿರುತ್ತಾರೆ. ಅವರಿಗೆ ದೊಡ್ಡ ಗುಂಪುಗಳು, ಗದ್ದಲ ಇಷ್ಟವಿರುವುದಿಲ್ಲ. ಅವರು ಹೆಚ್ಚು ಕ್ಲೋಸ್ ಸರ್ಕಲ್ ಅನ್ನು ಇಷ್ಟಪಡುತ್ತಾರೆ. ಕೆಲವು ವಿಶ್ವಾಸಾರ್ಹ ಜನರೊಂದಿಗೆ ಮಾತ್ರ ಹೆಚ್ಚು ಬೆರೆತು ಮಾತನಾಡುತ್ತಾರೆ. ಯಾರನ್ನಾದರೂ ನಂಬುವುದು ಅವರಿಗೆ ಸುಲಭವಲ್ಲ. ಅವರು ಮೊದಲು ಆ ವ್ಯಕ್ತಿಯನ್ನು ಗಮನಿಸುತ್ತಾರೆ, ಅವರ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ನಂತರ ಮಾತ್ರ ಮನಸ್ಸು ತೆರೆದುಕೊಳ್ಳುತ್ತಾರೆ. ಈ ಕಾರಣಕ್ಕೆ ಕೆಲವರಿಗೆ ಅವರು ದೂರವಾಗಿರುವಂತೆ ಅಥವಾ ಕೋಲ್ಡ್ ಆಗಿರುವಂತೆ ಕಾಣಬಹುದು. ಪ್ರೇಮ ಸಂಬಂಧಗಳಲ್ಲಿ ಕೂಡ ಅವರು ಅದೇ ರೀತಿಯವರು. ಅವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಹೇಳುವುದಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬ ಪದಗಳಲ್ಲಿ ಹೇಳುವ ಬದಲು ತಮ್ಮ ಕಾರ್ಯಗಳ ಮೂಲಕ ಪ್ರೀತಿ ತೋರಿಸುತ್ತಾರೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು, ನಿಮ್ಮ ಸಣ್ಣ ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು, ಇವೆಲ್ಲ ಅವರ ಪ್ರೀತಿಯ ಅಭಿವ್ಯಕ್ತಿ. ಇವರು ಮೌನವಾಗಿದ್ದರೂ ಅವರ ಮನಸ್ಸಿನಲ್ಲಿ ಇರುವ ಭಾವನೆಗಳು ತುಂಬ ಗಾಢವಾಗಿರುತ್ತದೆ. ಒಟ್ಟಿನಲ್ಲಿ ನೋಡಿದರೆ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಕಾಣುವವರಲ್ಲ. ಅವರ ಮೌನದ ಹಿಂದೆ ಒಂದು ಆಳವಾದ ಚಿಂತನೆ ಇದೆ. ಅವರು ಕಡಿಮೆ ಮಾತನಾಡಬಹುದು, ಆದರೆ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಎಲ್ಲವನ್ನೂ ಗಮನಿಸುತ್ತಾರೆ, ಆದರೆ ಎಲ್ಲವನ್ನು ಹೊರಗೆ ತೋರಿಸುವುದಿಲ್ಲ.
ಅವರ ಮನಸ್ಸು ಸದಾ ವಿಶ್ಲೇಷಣೆ ಮಾಡುತ್ತಿರುತ್ತದೆ, ಉತ್ತಮವಾದುದನ್ನು ಹುಡುಕುತ್ತಿರುತ್ತದೆ. ಆದ್ದರಿಂದ ಅವರ ಮೌನವನ್ನು ದುರ್ಬಲತೆ ಎಂದು ಅರ್ಥ ಮಾಡಿಕೊಳ್ಳಬೇಡಿ. ಅದು ಅವರ ಬುದ್ಧಿವಂತಿಕೆಯ, ಆಳವಾದ ಚಿಂತನೆಯ ಮತ್ತು ಗಮನ ಶಕ್ತಿಯ ಪ್ರತೀಕ. ಕನ್ಯಾ ರಾಶಿಯವರು ಮೌನವಾಗಿರುತ್ತಾರೆ, ಆದರೆ ಅವರ ಮೌನದ ಹಿಂದೆ ಸಾವಿರಾರು ಯೋಚನೆಗಳು ನಡೆಯುತ್ತಿರುತ್ತದೆ. ಅವರು ಮಾತನಾಡುವುದಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತಲ್ಲ, ಅವರು ಎಲ್ಲವನ್ನೂ ನಿಮಗಿಂತ ಹೆಚ್ಚು ಗಮನಿಸುತ್ತಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಇರುವ ಕನ್ಯಾ ರಾಶಿಯವರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಒಂದು ದಿನ ಅವರ ಅಬ್ಸರ್ವೇಷನ್ ಪವರ್ ನಿಮ್ಮನ್ನೇ ಆಶ್ಚರ್ಯಪಡಿಸುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಬುಧಾಯ ನಮಃ ಎಂದು ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಇಂಟರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.